ಪಾಠದ ಮುಖ್ಯ ಪ್ರಶ್ನೋತ್ತರಗಳನ್ನು ಕೆಳಗೆ ನೀಡಲಾಗಿದೆ. ನಿಮ್ಮ ಪರೀಕ್ಷೆ ಅಥವಾ ಹೋಂವರ್ಕ್ಗೆ ಇವು ಸಹಕಾರಿಯಾಗಲಿವೆ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಚಗಳಿ ಇರುವೆಗಳು ಎಲ್ಲಿ ವಾಸಿಸುತ್ತವೆ? ಉತ್ತರ: ಚಗಳಿ ಇರುವೆಗಳು ಮಾವು, ಹಲಸು ಮುಂತಾದ ಎತ್ತರದ ಮರಗಳ ಎಲೆಗಳ ಮೇಲೆ ಗೂಡು ಕಟ್ಟಿ ವಾಸಿಸುತ್ತವೆ. 2. ಇರುವೆಗಳು ಎಲೆಗಳನ್ನು ಹೇಗೆ ಹಿಡಿದಿಟ್ಟುಕೊಳ್ಳುತ್ತವೆ? ಉತ್ತರ: ಇರುವೆಗಳು ಒಂದಕ್ಕೊಂದು ಕಾಲುಗಳನ್ನು ಹಿಡಿದು ಸರಪಳಿಯಂತೆ ಸಂಕ ರಚಿಸಿಕೊಂಡು ಎಲೆಗಳನ್ನು ಹತ್ತಿರಕ್ಕೆ ಎಳೆದು ಹಿಡಿದಿಟ್ಟುಕೊಳ್ಳುತ್ತವೆ. 3. ಗೂಡು ಕಟ್ಟಲು ಇರುವೆಗಳು ಅಂಟನ್ನು ಎಲ್ಲಿಂದ ಪಡೆಯುತ್ತವೆ? ಉತ್ತರ: ಗೂಡು ಕಟ್ಟಲು ಇರುವೆಗಳು ತಮ್ಮ ಮರಿಹುಳುಗಳು ಲಾರ್ವಾ ಉತ್ಪಾದಿಸುವ ರೇಷ್ಮೆಯಂತಹ ಬಿಳಿ ಅಂಟನ್ನು ಬಳಸುತ್ತವೆ. 4. ಚಗಳಿ ಇರುವೆಗಳ ಆಹಾರ ಯಾವುದು? ಉತ್ತರ: ಸಣ್ಣಪುಟ್ಟ ಕೀಟಗಳು, ಹುಳುಗಳು ಮತ್ತು ಮರಗಳ ಮೇಲೆ ಸಿಗುವ ಸಿಹಿ ಪದಾರ್ಥಗಳು ಇವುಗಳ ಆಹಾರ. 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಚಗಳಿ ಇರುವೆಗಳ ಗೂಡು ನೋಡಲು ಹೇಗಿರುತ್ತದೆ? ಉತ್ತರ: ಚಗಳಿ ಇರುವೆಗಳ ಗೂಡು ಹಸಿರು ಎಲೆಗಳಿಂದ ಕೂಡಿದ್ದು ಗೋಳಾಕಾರದಲ್ಲಿರುತ್ತದೆ. ಎಲೆಗಳ ಅಂಚುಗಳನ್ನು ಬಿಳಿಯ ಅಂಟಿನಿಂದ ಭದ್ರವಾಗಿ ಜೋಡಿಸಲಾಗಿರುತ್ತದೆ. ಇದು ನೋಡಲು ಮರದ ಮೇಲೆ ನೇತಾಡುವ ಚೀಲದಂತೆ ಕಾಣುತ್ತದೆ. 2. ಇರುವೆಗಳಲ್ಲಿ ಕಂಡುಬರುವ ಶಿಸ್ತು ಎಂತಹುದು? ಉತ್ತರ: ಇರುವೆಗಳಲ್ಲಿ ಕೆಲಸದ ವಿಭಜನೆ ಇರುತ್ತದೆ. ಆಹಾರ ಹುಡುಕುವವರು, ಗೂಡು ಕಾಯುವ ಸೈನಿಕರು ಮತ್ತು ಕೆಲಸಗಾರರು ಎಂದು ಗುಂಪುಗಳಾಗಿ ತಮ್ಮ ಕೆಲಸಗಳನ್ನು ಅತ್ಯಂತ ಶಿಸ್ತಿನಿಂದ ಮಾಡುತ್ತವೆ. 3. ಚಗಳಿ ಇರುವೆಗಳನ್ನು ರೈತರ ಮಿತ್ರ ಎಂದು ಏಕೆ ಕರೆಯುತ್ತಾರೆ? ಉತ್ತರ: ಇವು ಮರಗಳಿಗೆ ಹಾನಿ ಮಾಡುವ ಇತರ ಸಣ್ಣಪುಟ್ಟ ಕೀಟಗಳನ್ನು ತಿಂದು ಹಾಕುವ ಮೂಲಕ ಬೆಳೆಗಳನ್ನು ರಕ್ಷಿಸುತ್ತವೆ. ಆದ್ದರಿಂದ ಇವುಗಳನ್ನು ರೈತರ ಮಿತ್ರ ಎನ್ನಲಾಗುತ್ತದೆ. ಬಿಟ್ಟ ಸ್ಥಳ ತುಂಬಿರಿ. 1. ಚಗಳಿ ಇರುವೆಗಳನ್ನು ಕೆಂಪು ಇರುವೆಗಳೆಂದು ಕರೆಯುತ್ತಾರೆ. 2. ಇರುವೆಗಳ ಗೂಡು ಕಟ್ಟುವ ಕಲೆ ಅತ್ಯಂತ ವಿಸ್ಮಯಕಾರಿಯಾದುದು. 3. ಮರಿಹುಳುಗಳು ಉತ್ಪಾದಿಸುವ ಅಂಟನ್ನು ಇರುವೆಗಳು ನೂಲಿನಂತೆ ಬಳಸುತ್ತವೆ. ಈ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದಕ್ಕೆ ಇರುವೆಗಳೇ ಸಾಕ್ಷಿ. ಆಶ್ಚರ್ಯ: ಇರುವೆಗಳು ಗೂಡು ಕಟ್ಟುವ ರೀತಿ ನೋಡಿ ನನಗೆ ಆಶ್ಚರ್ಯವಾಯಿತು. ಪರಿಶ್ರಮ: ಜೀವನದಲ್ಲಿ ಯಶಸ್ಸು ಗಳಿಸಲು ಪರಿಶ್ರಮ ಅಗತ್ಯ. ನಿಮಗೆ ಈ ಪಾಠದ ಸಂದರ್ಭಸಹಿತ ಸ್ವಾರಸ್ಯ ಅಥವಾ ಭಾಷಾಭ್ಯಾಸದ ವ್ಯಾಕರಣ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ತಿಳಿಸಿ, ನಾನು ಸಹಾಯ ಮಾಡುತ್ತೇನೆ.